ಈ ದಿನದ ಟಾಪ್ 10 ಸುದ್ದಿಗಳಿಗೆ ಸ್ವಾಗತ. ನಾನು ಸೌಂದರ್ಯ. ದಸರಾ ಸಂಚಾರ ಸುಲಭ. ಯಶವಂತಪುರ, ಮಡ್ಗಾಂವ್ ಮತ್ತು ಬೀದರ್ಗೆ ವಿಶೇಷ ರೈಲುಗಳು. ಹೌದು, ದಸರಾ ಹಬ್ಬದ ಪ್ರಯುಕ್ತ ನೈಋತ್ಯ ರೈಲ್ವೆ ಯಶವಂತಪುರ, ಮಡ್ಗಾಂವ್, ಬೆಂಗಳೂರು, ಬೀದರ್ ಮತ್ತು ಚಾಮರಾಜನಗರ ಮಾರ್ಗಗಳಲ್ಲಿ ಹಲವು ವಿಶೇಷ ರೈಲುಗಳನ್ನು ಸಂಚಲನೆಗೆ ಇಡುತ್ತಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಈ ಸೇವೆಗಳು ಕೆಲ ದಿನಗಳ ಕಾಲ ಲಭ್ಯವಾಗಿರುವುದು. ಪತಿಗೆ ವಿಷ ನೀಡಿ ಹುಲಿ ಕೊಂದಿತೆಂದು ನಾಟಕವಾಡಿದ ಪತ್ನಿ. ಹೌದು, ಮೈಸೂರಿನಲ್ಲಿ ಪತ್ನಿ ಪತಿಯನ್ನು ವಿಷ ನೀಡಿ ಕೊಲೆ ಮಾಡಿ ಹುಲಿ ಕೊಂದಂತೆ ನಾಟಕವಾಡಿದ್ದಾಳೆ. ಅನುಮಾನದಲ್ಲಿ ವಿಚಾರಣೆ ಮಾಡಿದಾಗ ಸತ್ಯ ಬಯಲಾಗಿದೆ. ಕಾಡು ಪ್ರಾಣಿ ದಾಳಿಯ ಹೆಸರಿನಲ್ಲಿ ಪರಿಹಾರ ಪಡೆಯುವುದು ಈಕೆಯ ಉದ್ದೇಶವಾಗಿತ್ತು. ಕಾರಿನೊಳಗೆ ಹೃದಯಾಘಾತ. ಬೆಂಗಳೂರು ಮೂಲದ ಸೇನಾಧಿಕಾರಿಯ ಆಕಸ್ಮಿಕ ಅಂತ್ಯ. ಹೌದು, ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಬೆಂಗಳೂರು ಮೂಲದ ಸೇನಾಧಿಕಾರಿ ಮೇಜರ್ ಬಿ ವಿಜಯ್ ಕುಮಾರ್ ಹೃದಯಾಘಾತದಿಂದ ಕಾರಿನೊಳಗೆ ನಿಧನರಾದರು. ಪ್ರಾಥಮಿಕ ತನಿಖೆಯಲ್ಲಿ ಹೃದಯಾಘಾತದ ಶಂಕೆ ವ್ಯಕ್ತವಾಗಿದೆ. ರಾಜ್ಬಿ ಶೆಟ್ಟಿ ಸಿನಿಮಾ ವಿವಾದ. ಕನ್ನಡಿಗರ ನಿರೀಕ್ಷೆಗೆ ಧಕ್ಕೆ. ಎಸ್, ಸೂಪರ್ ಸೋ ಹಿಟ್ ಆದ ನಂತರ ರಾಜ್ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಸಂಸ್ಥೆ ಮಲಯಾಳಂ ಚಿತ್ರ ಲೋಕ್ ಅನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿದೆ. ಆದರೆ ಇದರ ಕನ್ನಡ ಆವೃತ್ತಿ ಇನ್ನೂ ಬಿಡುಗಡೆ ಆಗಿಲ್ಲ ಎಂಬುದು ಅಭಿಮಾನಿಗಳಲ್ಲಿ ಅಸಮಾಧಾನ ಹುಟ್ಟಿಸಿದೆ. ರಷ್ಯಾ ತೈಲ ಖರೀದಿಗೆ ಟ್ರಂಪ್ ಒತ್ತಡ. ಭಾರತ ಅಮೆರಿಕ ಬಾಂಧವ್ಯಕ್ಕೆ ಹೊಸ ತಿರುವು. ಹೌದು, ಡೊನಾಲ್ಡ್ ಟ್ರಂಪ್ ಆಡಳಿತದ ಅವಧಿಯಲ್ಲಿ ಭಾರತ ಅಮೆರಿಕ ಸಂಬಂಧಗಳು ಗಂಭೀರ ವಿಷಯಗಳ ನಡುವೆಯೂ ಉತ್ತಮವಾಗಿವೆ. ಮಗುವಿನ ಶವಕ್ಕಾಗಿ ತಾಯಿ ಮನೆ ಮನೆಗೆ ಭಿಕ್ಷೆ ಬೇಡಿದ ದುಃಖದ ಘಟನೆ. ಹೌದು, ಮೈಸೂರು ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಮಗು ಮೃತಪಟ್ಟರೂ ಶವ ಬಿಡುಗಡೆಗೆ 1.5 ಲಕ್ಷ ಬೇಡಿಕೆ ಹಿನ್ನೆಲೆ ಮಗುವಿನ ತಾಯಿ ಮನೆ ಮನೆಗೆ ಹೋಗಿ ಹಣ ಸಂಗ್ರಹಿಸಿದ್ದಾಳೆ. ಗ್ರಾಮಸ್ಥರ ಸಹಕಾರದಿಂದ 80,000 ಜಮಾ ಆಗಿದ್ದು, ಆಸ್ಪತ್ರೆಯ ಹಣದ ನೀತಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮೆಟ್ರೋ ಮೂಲಕ ಜೀವ ಉಳಿಸಿದ ಹೃದಯ ಸಾಗಾಟ. ಹೌದು, ಸೆಪ್ಟೆಂಬರ್ 11ರಂದು ಯಶವಂತಪುರದಿಂದ ಮಂತ್ರಿ ಸ್ಕ್ವೇರ್ ವರೆಗೆ ಮೆಟ್ರೋ ಮೂಲಕ ಜೀವಂತ ಹೃದಯವನ್ನು ಕೇವಲ 20 ನಿಮಿಷಗಳಲ್ಲಿ ಸುರಕ್ಷಿತವಾಗಿ ಸಾಗಿಸಿ ವೈದ್ಯರ ರೋಚಕ ಕಾರ್ಯಾಚರಣೆ ನಡೆಸಿದರು. ಈ ಹಿಂದೆ ಲಿವರ್ ಅನ್ನು ಇದೇ ರೀತಿಯಲ್ಲಿ ಸಾಗಿಸಲಾಯಿತು. ರಾಜಸ್ಥಾನ್ ರಾಯಲ್ಸ್ ನಲ್ಲಿ ನಿರಂತರ ಬದಲಾವಣೆಗಳು. ಎಸ್, ಐಪಿಎಲ್ ಮುನ್ನ ರಾಜಸ್ಥಾನ್ ರಾಯಲ್ಸ್ ತಂಡದಿಂದ ದ್ರಾವಿಡ್ ಸಂಜು ಸ್ಯಾಮ್ಸನ್ ನಂತರ ಸಿಇಒ ಜೆಕ್ ಲೂಸ್ ಮ್ಯಾಕ್ರಮ್ ರಾಜೀನಾಮೆ ನೀಡಿದ್ದು ತಂಡದಲ್ಲಿ ಅಸ್ಥಿರತೆ ಏರಿದೆ. ನಿರ್ವಹಣೆ ಬದಲಾವಣೆಗಳು ತಂಡದ ಭವಿಷ್ಯವನ್ನು ಕುತೂಹಲದೊಂದಿಗೆ ಮುಚ್ಚಿಡುವಂತಾಗಿದೆ. ಸ್ಮಶಾನದ ದಾರಿಯಲ್ಲಿ ಜೀವ ಬಂದ ಮಗು. ಆಂಬ್ಯುಲೆನ್ಸ್ ನಲ್ಲಿ ನಡೆದ ಪವಾಡ. ಹೌದು, ಚಿಕ್ಕಮಗಳೂರಿನಲ್ಲಿ 4 ದಿನದ ಹಸುಗೂಸನ್ನು ಸತ್ತಿತೆಂದು ಭಾವಿಸಿ ಸ್ಮಶಾನಕ್ಕೆ ಕರೆದೊಯ್ಯುವ ವೇಳೆ ಆಂಬ್ಯುಲೆನ್ಸ್ ನಲ್ಲಿ ಮಗು ಉಸಿರಾಡಿದ ಘಟನೆ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಮಗು ಈಗ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದೆ. ಧರ್ಮಸ್ಥಳ ಬುರುಡೆ ರಹಸ್ಯಕ್ಕೆ ಹೊಸ ತಿರುವು. ವಿಠಲ್ ಗೌಡನ ಸ್ಫೋಟಕ ಹೇಳಿಕೆ. ಎಸ್, ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ವಿಠಲ್ ಗೌಡ ಬಂಗ್ಲೆಗುಡ್ಡದಲ್ಲಿ ಶವಗಳ ರಾಶಿ ಕಂಡಿದ್ದಾಗಿ ನೀಡಿದ ಹೇಳಿಕೆ ತನಿಖೆಗೆ ಹೊಸ ತಿರುವು ನೀಡಿದೆ. ನಯನ ಹೇಳಿಕೆ 100% ಸತ್ಯ ಎಂದು ವಿಠಲ್ ಗೌಡ ಒಪ್ಪಿಕೊಂಡಿದ್ದು, ಎಸ್ಐಟಿ ಮತ್ತೊಮ್ಮೆ ಸ್ಥಳ ಪರಿಶೀಲನೆ ನಡೆಸುವ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಈ ದಿನದ ಟಾಪ್ 10 ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.